ಈ ತವಾದ ಲಿಂಕ್ ಬೇಕಂತೇಳಿ ನನಗೆ ಸುಮಾರು ಜನ ಕಾಮೆಂಟ್ ಮಾಡಿ ಕೇಳಿದ್ದೀರಾ. ಇವತ್ತು ಈ ತವಾದ ಲಿಂಕ್ ನಾನು ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ. ನಾನು ಕೂಡ ಸುಮಾರು ಇದು ಒಂದು 5 ವರ್ಷ ಆಗಿದೆ. ಇವಾಗ ಯಾವ ರೀತಿ ತೊಗೊಂಡಿನಿ ನೋಡಿ ಅದೇ ರೀತಿ ಕಾಣ್ತಿದೆ. ಅಂದರೆ ತುಂಬಾ ಸರಿಯಾಗಿದೆ ಈ ತವಾ. ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇಷ್ಟ ಇದ್ದರೆ. ಇದರ ಮೇಲೆ ಚಪಾತಿ, ರೊಟ್ಟಿ, ಪರಾಠ, ತಂದೂರಿ ರೋಟಿ ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ ಇದರ ಮೇಲೆ ಮಾಡ್ಬೋದು. ಒಂದು 4 ಹಂಚು ತೊಗೊಂಬೋದಕ್ಕಿಂತ ಈ ರೀತಿ ಒಂದೇ ಹಂಚು ತೊಗೊಳ್ಳಿ, ತುಂಬಾ ಸರಿಯಾಗಿದೆ ಈ ಹಂಚು. ಸೊ ಬನ್ನಿ ಮೊದಲಿಗೆ ರುಮಾಲಿ ಪರಾಠ ಯಾವ ರೀತಿ ಮಾಡೋದಂತ ನೋಡೋಣ. 3/4 ಕಪ್ ಆಗುವಷ್ಟು ಬಿಸಿನೀರು ಹಾಕ್ಕೊಂಡಿನಿ, ಅಂದರೆ ಗರಂ ನೀರು ಹಾಕ್ಕೊಂಡಿನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಸಕ್ಕರೆ ಹಾಕ್ಕೊಂಡಿನಿ. ಬಿಸಿನೀರಿನಲ್ಲಿ ಇವೆರಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು, ಅಂದರೆ ಕರಗಿಸ್ಕೊಂಡು ತೊಗೋಬೇಕು. ಇವಾಗ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಯಾವ ಕಪ್ಪಿಲ್ಲಿ ನೀರು ಹಾಕ್ಕೊಂಡಿನಲ್ಲ 3/4 ಕಪ್ ನೀರಿಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ಆಲ್ಮೋಸ್ಟ್ ಇದು ಮೈದಾ ಹಿಟ್ಟಿನಲ್ಲೇ ಮಾಡೋದು ಈ ರುಮಾಲಿ ಪರೋಠ. ನಾನು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತೇಳಿ 2 1 ಕಪ್ ಹಾಕ್ಕೊಂಡಿನಿ. ಇಲ್ಲಿ ಇಷ್ಟೇ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬೇಡ್ದು, ಪರ್ಫೆಕ್ಟಾಗಿ ಇರುತ್ತೆ. 1-2 ಚಮಚ ನೀರು ಬೇಕಾಗುತ್ತೆ. ಆಮೇಲೆ ನೋಡೋಣ, ಇದನ್ನು ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಮತ್ತೆ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಅಂದರೆ 3/4 ಕಪ್ ನೀರು, 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಒಂದು ಸಲ ನಾದ್ಕೊಂಡು ನೋಡ್ತಿದ್ದೀನಿ. ಮೊದಲಿಗೆ ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಬಿಸಿನೀರಲ್ವ, ಹೀಗಾಗಿ. ಮತ್ತು ನಿಮಗೆ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಜಸ್ಟ್ ಒಂದು ಸಲ ಈ ರುಮಾಲಿ ಪರಾಠನ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಆಲ್ಮೋಸ್ಟ್ ಇದು ಮೈದಾ ಹಿಟ್ಟಿನಲ್ಲೇ ಮಾಡ್ತಾರೆ. ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ನಾನು ಇಲ್ಲಿ 2 ಹಿಟ್ಟು ಹಾಕ್ಕೊಂಡಿನಿ. ನೀವು ಬೇಕಿದ್ರೆ ಇಲ್ಲಿ ಮೈದಾ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು, ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ನಾನು ಎಣ್ಣೆ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಈ ಹಿಟ್ಟು. ನಾದ್ಕೊಂಡಾಗಿದೆ. ಇದಕ್ಕೆ 1-2 ಚಮಚ ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿದ್ದಕ್ಕೆ ಎಲ್ಲ ಕಡೆಗೆ ಸವರಿದ್ದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಅಲ್ಲಿ ತನಕ ನಾನಿಲ್ಲಿ ಒಂದು 3 ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್ ಇಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ತೊಗೋಬೋದು. 3 ಚಮಚ ಕಾರ್ನ್ಫ್ಲವರ್ಗೆ ಒಂದು 3 ಚಮಚ ಆಗುವಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ತಿದ್ದೀನಿ. ಮತ್ತು ಬೇಕಿದ್ರೆ ಒಂದು ಸ್ವಲ್ಪ ಹಾಕೋಬೋದು. 2-3 ಚಮಚ ತೊಗೊಂಡಿನಿ ನಾನಿಲ್ಲಿ. ಓಕೆ ನೋಡಿ, ಎಣ್ಣೆ ಮತ್ತು ಈ ಕಾರ್ನ್ಫ್ಲವರ್ನ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಗಂಟಿಲ್ಲಾರ್ದಂಗೆ. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಇವಾಗಿದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ರುಮಾಲಿ ಪರಾಠ ತುಂಬಾ ಲೇಯರ್ ಆಗಿ ಬರುತ್ತೆ. ಇವಾಗ ಇಲ್ಲಿ ಹಿಟ್ಟಿಗೆ ಕೂಡ ಸುಮಾರು ಒಂದು 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕ ಬಿಟ್ಟಿದ್ದ. ನಿಮಗೆ ಪರಾಠನ ಮಾಡಿ ತೋರಿಸ್ತಿದ್ದೀನಿ, ಅಂದರೆ ರುಮಾಲಿ ಪರಾಠನ ಮಾಡಿ ತೋರಿಸ್ತಿದ್ದೀನಿ. ಇವಾಗ ಇಲ್ಲಿ ನಾರ್ಮಲಾಗಿ ಚಪಾತಿ ಹಿಟ್ಟು ಇಟ್ಕೊತೀವಿ ನೋಡಿ, ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ. ಮೊದಲಿಗೆ ಎಣ್ಣೆ ಹಚ್ಚಿ, ಇವಾಗ ಇಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬಾರ್ದು, ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು. ಬೆಳ್ಳುಳ್ಳಿಗೆ ಕೂಡ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಎಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ತೆಳ್ಳಗೆ ನಾನು ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ರೌಂಡಾಗಿ ಲಟ್ಟಿಸ್ಕೋಬೇಕಂತೇನಿಲ್ಲ, ನಿಮಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೋಬೋದು. ಬಟ್ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ನೋಡಿ ತೆಳ್ಳಗೆ ಲಟ್ಟಿಸ್ಕೊಂಡು ಆದಮೇಲೆ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾರ್ನ್ಫ್ಲವರ ಮತ್ತು ಎಣ್ಣೆ, ಅದರದ್ದು ಪೇಸ್ಟ್ ಹಚ್ತಿದ್ದೀನಿ. ಇವಾಗ ನೋಡಿ ಈ ರೀತಿ ಮಡ್ಸ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಇಲ್ಲೊಂದು ಸ್ವಲ್ಪ ಈ ಪೇಸ್ಟ್ ಹಚ್ತಿದ್ದೀನಿ. ಪೇಸ್ಟ್ ಹಚ್ಚಿ ಮತ್ತೆ ಈ ರೀತಿ ಇದನ್ನು ಮಡಿಸಿ ತೊಗೋಬೇಕಾಗುತ್ತೆ. ನಾವಿಲ್ಲಿ ಎಷ್ಟು ಸರಿಯಾಗಿ ಮಡಿಸ್ತೀವಿ ನೋಡಿ ಅಷ್ಟೇ ಲೇಯರ್ ಆಗಿ ಬರುತ್ತೆ ಈ ಪರೋಠ, ರುಮಾಲಿ ಪರೋಠ. ಓಕೆ ನೋಡಿ, 1 ಉಳ್ಳಿ ತಯಾರಾಗಿದೆ. ಇವಾಗ ಇದೇ ರೀತಿ ನಾನು ಸುಮಾರು ಒಂದು 4 ರೆಡಿ ಮಾಡಿ ಇಟ್ಕೊತಿದ್ದೀನಿ. ಇವಾಗ ಇನ್ನೊಂದು ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ. ಮತ್ತು ಈ ಪೇಸ್ಟ್ ಹಚ್ತಿದ್ದೀನಿ ತೆಳ್ಳಗೆ ಲಟ್ಟಿಸ್ಕೊಂಡು. ಇವಾಗ ನೋಡಿ ಯಾವ ರೀತಿ ಮಾಡಿಸ್ತಿದ್ದೀನಿ ಅಂತೇಳಿ. ಮತ್ತು ಇಲ್ಲಿ ಈ ಪೇಸ್ಟ್ ಹಚ್ತಿದ್ದೀನಿ ಒಂದು ಸ್ವಲ್ಪನೇ. ಈ ಪೇಸ್ಟ್ ಮಾಡಿ ಈ ರೀತಿ ಹಚ್ಚೋದ್ರಿಂದ ತುಂಬಾ ಲೇಯರ್ ಆಗಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈ ರುಮಾಲಿ ಪರಾಠ. ಓಕೆ, ಒಂದು 4 ಮಾಡಿ ಇಟ್ಕೊಂಡು ನಾನು ಸುಮಾರು. ಇವಾಗ ಏನಿಲ್ಲ, ಇದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು. ಮತ್ತು ಒಂದು ಸ್ವಲ್ಪ 2 ಸೈಡಿಗೆ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ 2 ಕಡೆಗೆ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು. ಇಲ್ಲಿ ನೀವು ರೌಂಡಾಗಿ ಕೂಡ ಲಟ್ಟಿಸ್ಕೋಬೋದು ಅಥವಾ ಸ್ಕ್ವೇರ್ ಆಕಾರದಲ್ಲಿ ಕೂಡ ಲಟ್ಟಿಸ್ಕೊಂಡು ತೊಗೋಬೋದು, ನಡೆಯುತ್ತೆ. ಯಾವ ರೀತಿ ಲಟ್ಟಿಸ್ಕೊಂಡ್ರು ಭೀ ಜಾಸ್ತಿ ತೆಳ್ಳಗೆ ಕೂಡ ಇರಬಾರ್ದು, ಸ್ವಲ್ಪ ಲೈಟಾಗಿ ದಪ್ಪನೇ ಇರಲಿ, ಯಾಕೆಂದರೆ ಇದು ಲೇಯರ್ ಆಗಿ ಬರಬೇಕಲ್ವ. ಹೀಗಾಗಿ ಬೇಯಿಸುವಾಗ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಸರಿಯಾಗಿ ಬೇಯಿಸ್ಕೋಬೇಕು. ಸೊ ನಾನು ಮೊದಲಿಗೆ ನಿಮಗೆ ತವಾ ತೋರಿಸಿನಲ್ವ ಅದೇ ಇಟ್ಕೊಂಡಿನಿ. ತುಂಬಾ ಸರಿಯಾಗಿದೆ ಈ ತವಾ. ಸೊ ಮತ್ತು ಈ ತವಾದ ಮೇಲೆ ನೀವು ಎಲ್ಲ ರೀತಿ ಪರೋಟ ಆಗಿರ್ಬೋದು, ತಂದೂರಿ ರೋಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ತುಂಬಾ ಸರಿಯಾಗಿದೆ. ಮತ್ತು ಇದನ್ನು ನೀವು ತಂತಿ ಹಚ್ಚಿ ತಿಕ್ಬೋದು. ಸೊ ಯಾವ ರೀತಿ ಯೂಸ್ ಮಾಡಿದ್ರು ಭೀ ಇದು ಪರ್ಫೆಕ್ಟ್ ಆಗಿದೆ ಈ ತವಾ. ಅಂದರೆ
ಇಲ್ಲಿ ನೀವು ಬೇಯಿಸುವಾಗ ಎಣ್ಣೆನಾದರೂ ಹಚ್ಬೋದು, ತುಪ್ಪನಾದರೂ ಹಚ್ಬೋದು. ಟೋಟಲಾಗಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ತುಂಬಾ ಸರಿಯಾಗಿ ಬರುತ್ತೆ ಈ ರುಮಾಲಿ ಪರಾಠ ರೆಸಿಪಿ. ಸೊ ದಿನ ರೊಟ್ಟಿ ಚಪಾತಿ ಮಾಡ್ತಿರ್ತೀವಲ್ವ, ಸೊ ಈ ರೀತಿ ಒಂದ್ಸಲ ರುಮಾಲಿ ಪರಾಠನ ಮಾಡಿ ನೋಡಿ. ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಯಾವ್ದು ಪಲ್ಯ ಇದ್ರೂ ಭೀ ನಡೆಯುತ್ತೆ ಇದಕ್ಕೆ, ಅಂದರೆ ಸಾಂಬಾರು ಜೊತೆ ಇದ್ರೂ ಭೀ ನಡೆಯುತ್ತೆ. ನೀವು ಇದ್ರ ಜೊತೆ ಯಾವ ಚಟ್ನಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಸೂಪರಾಗಿರುತ್ತೆ. ಓಕೆ ನೋಡಿ, ನಮ್ಮ ರುಮಾಲಿ ಪರಾಠ ತಯಾರಾಗಿದೆ. ಇವಾಗ ಎಷ್ಟು ಸರಿಯಾಗಿ ಕಾಣ್ತಿದೆ, ಎಷ್ಟು ಲೇಯರ್ ಆಗಿ ಬಂದಿದೆ ನೋಡಿ. ನಾವು ಮಡಿಚಕಸಿಯಿಂದ ಮಾಡಿರ್ತೀವಲ್ಲ, ಹೀಗಾಗಿ ತುಂಬಾ ಲೇಯರ್ ಆಗಿ ಬರುತ್ತೆ ಈ ಪರಾಠ. ಮತ್ತು ಈ ರುಮಾಲಿ ಪರಾಠ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಇಷ್ಟ ಆಗಿದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ತವಾದ ಲಿಂಕ್ ಬಹಳಷ್ಟು ಜನ ಕೇಳ್ತಿದ್ದಾರಲ್ವ, ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು, ಕೆಳಗಡೆ ಚೆಕ್ ಮಾಡಿ. ಅಥವಾ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು ಈ ತವ. ಒಂದ್ಸಲ ತವ ತೊಗೊಂಡ್ರೆ ಒಂದು 10-15 ವರ್ಷ ಇಟ್ಕೊಂಡ್ರು ಭೀ ಏನೂ ಆಗೋದಿಲ್ಲ, ಆ ರೀತಿ ತವ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.